ನೋವ್ತಿದೆ, ದಯವಿಟ್ಟು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ. ಬೇಗ ಕರ್ಕೊಂಡೋಗ್ರಿ ಮೇಡಮ್, ಬೇಗ ಹೋಗಿ ಮೇಡಮ್, ಪ್ಲೀಸ್ ಮೇಡಮ್. ದಯವಿಟ್ಟು ನನ್ನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ನನ್ನ ಕೈಲಿ ಆಗ್ತಾ ಇಲ್ಲ. ಅಮ್ಮ ರೀ ಮೇಡಮ್ ಏನಾಯ್ತು ಮೇಡಮ್? ಬೇಗ ಬನ್ನಿ ಮೇಡಮ್. ರೀ ಇವ್ರಿಗೆ ಬೇಗ ಹೋಗಕ್ಕೆ ಹೇಳ್ರಿ, ಆಗ್ತಿಲ್ಲ ರೀ. ಒಂದ್ ನಿಮಿಷ, ಆಟೋ ಏನೋ ಸ್ಟಾರ್ಟ್ ಆಗ್ತಿಲ್ಲ. ಮೇಡಮ್ ನಾನು ಇರ್ತೇನೆ, ನೋವು ತಡ್ಕೊಳ್ಳಲ್ಲ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಆಗ್ತಿಲ್ಲ ರೀ ಅಮ್ಮ, ಆಗ್ತಿಲ್ಲ. ಹೊಟ್ಟೆ ನೋವು ತಡೆಯಲ್ಲ. ಮೀಟ್ರು ಮಧ್ಯ ಗಾಡಿ ಹಾಕೊಂಡು ಏನು ಪೋಸ ಕೊಡ್ತಿದ್ಯಾ? ಏ ಅಲ್ಲಿ ಒಳಗಡೆ ನೋವಲ್ಲಿ ಒದ್ದಾಡ್ತಾ ಇದ್ದಾರೆ, ಆಟೋ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ನೀನು ಸುಮ್ಮನೆ ತಲೆ ತಿನ್ಬೇಡ, ಇಲ್ಲಿಂದ ಹೊರಟ್ಬಿಡು. ಬೇಗ ಕರ್ಕೊಂಡೋಗಿ ಪ್ಲೀಸ್. ಸರ್ ದಯವಿಟ್ಟು ನೀವಾದ್ರೂ ಹೆಲ್ಪ್ ಮಾಡಿ ಸರ್. ಆಗ್ತಿಲ್ಲ. ಒಂದು ಕೆಲಸ ಮಾಡು, ನೀನು ಗಾಡೀಲಿ ಕೂರು, ನಾನು ಹಿಂದೆಂದ ಟವ್ ಮಾಡ್ತೀನಿ. ಹಾಂ ಅಮ್ಮ ಆಗ್ತಿಲ್ಲ ರೀ, ಕರ್ಕೊಂಡು ಹೋಗಿ ಬೇಗ. ಅಮ್ಮ ಅಮ್ಮ. ಮಗು ನೋಡಿ, ಹೆಣ್ಮಗು. ಮೇಡಮ್, ತಾಯಿ ಮಗು ಪ್ರಾಣ ಉಳಿಸಿದ ಅವರು ಮೇಡಮ್, ಮೊದಲು ಅವರು ಕೊಡಿ ಮೇಡಮ್. ದಯವಿಟ್ಟು ಮಗುಗೆ ಆಶೀರ್ವಾದ ಮಾಡಿ ಸರ್. ದಯವಿಟ್ಟು ತಗೊಳ್ಳಿ ಸರ್, ಪ್ಲೀಸ್ ಸರ್, ತಗೊಳ್ಳಿ ಸರ್. ಧನ್ಯವಾದಗಳು ಸರ್, ನನ್ನ ಮಗು ಪ್ರಾಣ ಉಳಿಸೋದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಾಟ್ಲ್ ಹಿಡಿಯೋ ಕೈಯಲ್ಲಿ ಥರಲ್ಲ. ಥ್ಯಾಂಕ್ಸ್ ಕಣ್ರಿ. ನಾನು ಹುಟ್ಟಿದಾಗ ನಮ್ಮಮ್ಮನೂ ನನ್ನ ಇದೇ ಥರ ಹಿಡ್ಕೊಂಡು ಫೀಲ್ ಮಾಡ್ತಿದ್ಲು ಅನ್ಸುತ್ತಲ್ವಾ? ಪುತ್ತು ನೋಡ್ಕೊಂಡ ಇಲ್ಲಿ ಮಾಮ, ನೋಡು ಮಾಮನ. ಮಗುನ ಎತ್ಕೊಂಡು ಮಗು ತರಾನೇ ಅಳ್ತಿದ್ದಾನಲ್ಲ. ಹಸು ಮುಖವಾಡದಲ್ಲಿರೋ ಹುಲಿನೋ ಇಲ್ಲ ಹುಲಿ ವೇಷ ಹಾಕಿರೋ ಹಸುನೋ ಗೊತ್ತಾಗ್ತಿಲ್ಲ. ಇಷ್ಟು ಮೃದು ಸ್ವಭಾವ ಇರೋ ಮನುಷ್ಯ ನಿಜಕ್ಕೂ ಆಕ್ಸಿಡೆಂಟ್ ಮಾಡೋಕ್ ಸಾಧ್ಯನಾ? ಥ್ಯಾಂಕ್ ಯು. ಕೊಡಿ ಸರ್, ತುಂಬ ಹೊತ್ತಿರ್ಬಾರ್ದ ಆಚೆ. ನಿಮಗೆ ದೇವರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೀವ ಉಳಿಸೋ ಮನಸ್ಸಿರೋ ಮನುಷ್ಯ ಜೀವ ತೆಗಿಯೋಕ್ ಸಾಧ್ಯನಾ? ಬ್ರದರ್, ಗುಡ್ ಮಾರ್ನಿಂಗ್ ಬ್ರದರ್. ತಿಂಡಿ ಮಾಡ್ದ? ಚೆನ್ನಾಗಿದ್ಯಾ? ಆರಾಮಾಗಿದ್ಯಾ? ಏನು ಇಷ್ಟು ಖುಷಿ ಆಗಿದೆಯಾ? ಅಪ್ಪ ಸಿಗ್ಲಿಲ್ವಾ? ತಲೆ ಯಾವಾಗಲೂ ಮಂಗಳಾರತಿ ಹಾಕ್ಸೋ ಪ್ರೋಗ್ರಾಮ್ ಇಟ್ಕೋತೀಯ? ಆಯ್ತು ಏನ ಖುಷಿಯಿಂದ ನಮ್ಮ ಮಣ್ಣು ನೋಡೋಣ ಅಂತ ಬಂದ್ರೆ? ಆಯ್ತು ಕಣ. ನಾನು ನೋಡಕ್ ಸುಮ್ಮನೆ ಬಂದಿರಲ್ಲ. ಹೇಳು ಏನು ವಿಷಯ ಹೇಳು. ಅದು ಸಾಲ ಕೊಟ್ಟಿದ್ದಲ್ಲ, ವಸೂಲಿ ಮಾಡ್ಕೊಂಡು ಹೋಗೋಣ ಅಂತ ಬಂತು. ಏನು ಸಾಲನಾ? ಯಾವ ಸಾಲ? ಚಿಕ್ಕ ವಯಸ್ಸಲ್ಲಿದ್ದಾಗ ನಂತರ ಒಂದು ಕಾರ್ ಇತ್ತು, ಸರ್ರ ಅಂತ ಹೇಳಿದ್ರೆ ಜುಯಿ ಅಂತ ಹೋಗೋದು. ಅದನ್ನ ನಂತರ ಕದ್ದಿದ್ದೆ. ಸಮಾನದ್ದು ಲೇಸರ್ ಲೈಟ್ ತಗೊಬೇಕು ಅಂತ 150 ರೂಪಾಯಿ ಇಸ್ಕೊಂಡು ಹೋಗಿದ್ದೆ. 1947 6ನೇ ಕ್ಲಾಸಲ್ಲಿ ಇದ್ದಾಗ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ನಾನು ಉಂಡಿಲಿದ್ದಿದ್ದು 600 ರೂಪಾಯಿ ಎತ್ಕೊಂಡು ಹೋಗಿದೆ. ಇರ್ಬೋದು. ಈ ಥರದೆಲ್ಲ ಸುಮಾರು ಆಗಿದೆ. ಇದೆಲ್ಲ ಸೇರಿ ಅಮ್ಮಮ್ಮ 1 ಲಕ್ಷ ಆಗಿದೆಯಮ್ಮ. ಅವಾಗ ಗಾಡಿ ದಾಟಕ್ಕೆ ಇವಾಗ ಲೆಕ್ಕ ಆಡ್ತಾ ಇದೆಯಾ?
ಸೂರ್ಯಪ್ರಕಾಶ್ ಮಗ ಬ್ರದರ್ ನಾನು ಲೆಕ್ಕದಲ್ಲಿ ಪಕ್ಕ ಇರಬೇಕು. ಅದಕ್ಕೆ ಎಲ್ಲ ಸೇರಿ ಬಡ್ಡಿ ಸಮೇತ ವಸೂಲಿ ಮಾಡಕ್ಕೆ ಬಂದಿದ್ದೀನಿ, ಕ್ಲಿಯರ್ ಮಾಡು. ಏನೋ ಬಡ್ಡಿ ಸಮೇತನ? ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅದು ಇದು ಅಂತ ಸೇರಿ 3 ಲಕ್ಷ ಆಗೈತೆ ಕಣ. ಏನೋ 1 ಲಕ್ಷ ದುಡ್ಡಿಗೆ 2 ಲಕ್ಷ ಇಂಟ್ರೆಸ್ಟಾ? ಇದ್ಯಾವ ಸೀಮೆ ಬಡ್ಡಿನೋ? ಇದು ಪರ್ಸ್ನಲ್ ಕೋಆಪರೇಟಿವ್ ಬ್ಯಾಂಕ್ ಸಾಲ. ಲವ್ ಇದು ನೀನು ಕೊಡಲೇಬೇಕು ಕಣ, ಅದು ಕ್ಯಾಶಲ್ಲೇ ಬೇಕು ಪ್ಲೀಸ್. ನಿನಗೆ ಇವಾಗ ಏನು ಬೇಕು ಕರೆಕ್ಟಾಗಿ ಹೇಳಪ್ಪ. ಸ್ವಲ್ಪ ಕ್ಯಾಶ್ ಬೇಕು ಕಣ. ಇದನ್ನ ಡೈರೆಕ್ಟಾಗಿ ಕೇಳ್ಬೋದು ತಾನೆ? ಏನಾದರೂ ಹೊಸ ಪ್ಲಾನ್ ಇದೆಯಾ? ಬಲಗೈ ಕೊಟ್ಟಿದ್ದನ್ನ ಎಡಗೈ ಹೇಳ್ಬಾರ್ದು ಅಂತಾರೆ. ಯಾಕೆ ನಿನ್ನ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಎಣ್ಣೆ ಹೊಡೆಯಕ್ಕೆ ಇಷ್ಟೆಲ್ಲ ದುಡ್ಡು ಬೇಕಾ ಅಂತ. ಎಣ್ಣೆ ಹೊಡ್ಯಕ್ಕೆ ಬೇಜಾನ್ ಕಡೆ ಅಕೌಂಟ್ಸ್ ಆಯ್ತಾ ಕಣ. ಇದು ಸಹಕಾರಿ ಖಾತೆಗೆ ಒಂದು ಒಳ್ಳೆ ಕೆಲ್ಸಕ್ಕೆ ಕಣ. ಫಸ್ಟು ನೀನು ದುಡ್ಡು ಕೊಡು, ನಾನು ಆಮೇಲೆ ಬಂದು ಎಲ್ಲ ಹೇಳ್ತೀನಿ. ಕ್ಯಾಶ್ ಎಲ್ಲ ಇಲ್ಲ, ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ. ಆಯಿತು, ಆದ್ರೆ ಅಪ್ಪಂಗೆ ಹೇಳ್ಬೇಡ. ಯಪ್ಪ, ನಾನು ಸತ್ರು ನಮ್ಮ ಅಪ್ಪನ ನನಗೂ ನಮ್ಮ ಅಪ್ಪಂಗೆ ಹೇಳಲ್ಲ. ಇಬ್ಬರಿಗೂ ಒಳ್ಳೇದು. ಬಂತು. ಥ್ಯಾಂಕ್ ಯು ಬ್ರದರ್. ಆಯ್ತು. ಅಮ್ಮ, ಅಕ್ಕ, ಭವ್ಯ, ಯಾಕೆ ಹೋಗ್ತಿರೋಕು? ಏನಾಯ್ತು? ಅಮ್ಮ, ಬರಗಾಲದಲ್ಲಿ ಮಳೆ ಬಂದ ಹಾಗೆ ನಮ್ಗೆ ಈ ಹಣ ಸಿಕ್ಕಿದೆ. ಅಕ್ಕನ ಮದ್ವೆಗೆ ಆ ದೇವ್ರೆ ದುಡ್ಡು ಕಳ್ಸಿದಾನೆ. ಇನ್ಮೇಲೆ ನಾವ್ ಯಾರ ಹತ್ರನೂ ಯಾವುದಕ್ಕೂ ಕೈ ಚಾಚೋ ಅವಶ್ಯಕತೆ ಇಲ್ಲ. ಯಾರು ಕಳ್ಸಿದ್ದಾರೆ ರುಕು? ಆಟೋ ಅಸೋಸಿಯೇಷನ್ ಇಂದ ಬಂದಿದೆ ಅಮ್ಮ. ಆಟೋ ಅಸೋಸಿಯೇಷನ್ ಅವರು ಇಷ್ಟು ಬೇಗ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ರುಕು. ಏನು ದಾರಿ ಕಾಣದೇ ಇರೋ ಸಮಯದಲ್ಲಿ ಈ ದುಡ್ಡು ಬಂತಲ್ಲ, ಅಷ್ಟೇ ಸಾಕು ಕಣೆ. ಮಂಜು ಆಸೆ ಪಟ್ಟ ಹಾಗೆ ಈ ಮದುವೆ ಆಗುತ್ತೋ ಇಲ್ಲೋ ಅಂತ ಚಿಂತೆ ಆಗಿತ್ತು ಕಣೆ. ಅವನು ಕಲ್ಯಾಣಿ ಮದುವೆಗೆ ಮನೆ ಮುಂದೆ ಚಪ್ರ ಹಾಕ್ಸೋದಕ್ಕೆ, ಮೈ ಕಟ್ಸೋದಕ್ಕೆ ಎಲ್ಲಕ್ಕೂ ಅಡ್ವಾನ್ಸ್ ಕೊಟ್ಟಿದ್ದ. ಇಡೀ ಊರಿಗೇನೆ ಇನ್ವಿಟೇಷನ್ ಕೊಡೋದಕ್ಕೆ ಆಟೋದಲ್ಲಿ ತಾನೇ ಸುತ್ತಾಡ್ತಿದ್ದ. ರುಕು, ನಮ್ಮ ಕಲ್ಯಾಣಿ ಮದುವೆ ಯಾವ ಕುಂದು ಕೊರತೆ ಇಲ್ದಾಗೆ ಆಗತ್ತೆ ಅಲ್ವೇನೆ? ಹೌದು ಅಮ್ಮ, ಅಕ್ಕನ ಮದುವೆ ಅದ್ದೂರಿಯಾಗಿ ಆಗಬೇಕು ಅಂತ ಅಣ್ಣ ತುಂಬ ಆಸೆ ಪಟ್ಟಿದ್ದ. ಈಗ ಅವ್ನು ನಮ್ಮ ಕಷ್ಟ ನೋಡಿ ಆ ದೇವ್ರ ಹತ್ರ ಅವನೇ ಜಗಳ ಆಡಿ ಈ ದುಡ್ಡನ್ನ ನಮಗೆ ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ.